ओम शांति। आज का मुरली तारीख अप्रैल 21, 2025। मीठे बच्चे, बाप आया है तुम्हें करंट देने। तुम देही अभिमानी होंगे। बुद्धियोग एक बाप से होगा तो करंट मिलती रहेगी। ಬಾಬಾ ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ, ಶಿವ ತಂದೆ ಬಂದಿದ್ದಾರೆ ನಿಮಗೆ ಕರೆಂಟು ಕೊಡಲು. ಕರೆಂಟ್ ಅಂದರೆ ಜ್ಞಾನ ಕೊಡಲು. ನೀವು ಆತ್ಮಾಭಿಮಾನಿಗಳಾದ್ರಿ. ಬುದ್ಧಿಯೋಗ ಒಬ್ಬ ತಂದೆ ಜೊತೆಗೆ ಜೋಡಿಸಿದರೆ ನಿಮಗೆ ಕರೆಂಟ್ ಸಿಗುತ್ತೆ, ಪವರ್ ಸಿಗ್ತದೆ, ಶಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಬಾಬಾ. ಪ್ರಶ್ನೆ, सबसे बड़ा असुरी स्वभाव कौन सा है जो तुम बच्चों में नहीं होना चाहिए? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ, ಎಲ್ಲಕ್ಕಿಂತ ದೊಡ್ಡ ಅಸುರಿ ಸ್ವಭಾವ ಯಾವುದು, ಅದು ನೀವು ಮಕ್ಕಳಲ್ಲಿ ಇರಬಾರ್ದು. ಉತ್ತರ ಹೇಳ್ತಾರೆ ಬಾಬಾ, ಅಶಾಂತಿ ಫೈಲಾನ ಯಹ ಹೈ ಸಬ್ಸೆ ಬಡ ಅಸುರಿ ಸ್ವಭಾವ. ಬಾಬಾ ಉತ್ತರ ಹೇಳ್ತಾ ಇದ್ದಾರೆ, ಅಶಾಂತಿಯನ್ನು ಮಾಡೋದು, ಅಶಾಂತಿ ವಾತಾವರಣ ಮಾಡಿಬಿಡೋದು, ಅಶಾಂತಿ ಹರಡಿಸೋದು, ಶಾಂತಿಯನ್ನು ತೆಗೆದುಹಾಕಿ ಅಶಾಂತ ಮಾಡಿಬಿಡೋದು, ಇದು ಎಲ್ಲಕ್ಕಿಂತ ದೊಡ್ಡದಾಗಿರುವಂಥ ಅಸುರಿ ಸ್ವಭಾವ ಅಂತ ಹೇಳ್ತಿದ್ದಾರೆ ಬಾಬಾ. ಅಶಾಂತಿ ಫೈಲಾನೆ ವಾಲೆ ಸೆ ಮನುಷ್ಯ ತಂಗ ಹೋ ಜಾತೆ. ಅಶಾಂತಿ ಹರಡಿಸುವ ಮನುಷ್ಯರು ಯಾವಾಗಲೂ ಸಹ ಸುಸ್ತಾಗಿರ್ತಾರೆ. ಜಹಾ ಜಾಯಂಗೆ ವಹ ಅಶಾಂತಿ ಫೈಲಾ ದೇಂಗೆ. ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಅಶಾಂತಿ ಹರಡಿಸ್ತಾನೇ ಇರ್ತಾರೆ. ಇಸ್ಲಿಯೇ ಭಗವಾನ್ ಸೆ ಸಭಿ ಶಾಂತಿ ಕ ವರ ಮಾಂಗ್ತೆ ಹೇ. ಪರಮಾತ್ಮನಿಂದ ಶಾಂತಿಯ ವರದಾನವನ್ನು ಕೇಳ್ಕೊಳ್ತಾರೆ. आज का धारणा पॉइंट्स है। पहला पॉइंट, पढ़ाई में बहुत बहुत कमाई है, इसलिए कमाई ಖುಷಿ ಖುಷಿ से करने. ಈಶ್ವರೀಯ ಒಂದು ಶಿಕ್ಷಣದಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ಶಿಕ್ಷಣ ಅಂದ್ರೆ ಸಂಪಾದನೆ ಮಾಡಲಿಕ್ಕೆ ಒಂದು ಮಾರ್ಗ. ಆದ್ದರಿಂದ ಈ ಶಿಕ್ಷಣ, ಈಶ್ವರೀಯ ಶಿಕ್ಷಣ ಬಹಳ ಸಂಪಾದನೆ ಇದರಲ್ಲಿ ತುಂಬಿಕೊಂಡಿದೆ. ಆದ್ದರಿಂದ ಖುಷಿಯಿಂದ ಈ ಸಂಪಾದನೆ ಮಾಡಿಕೊಳ್ಳಿ. ಸೆಕೆಂಡ್ ಪಾಯಿಂಟ್ ಆಗಿದೆ, पवित्र बन बाप के दिल का प्यार पाने का अधिकारी बनना. ಪವಿತ್ರರಾಗಿ ಶಿವ ತಂದೆಯ ಹೃದಯದ ಪ್ರೀತಿಯನ್ನು ಪಡೆದುಕೊಳ್ಳಲು ಅಧಿಕಾರಿಗಳಾಗ್ರಿ. ವರದಾನ್, ಮರ್ಜೀವ ಜನ್ಮ ಕಿ ಸ್ಮೃತಿ ಸೆ ಸರ್ವ ಕರ್ಮ ಬಂಧನೋं को समाप्त करने वाले ಕರ್ಮ ಯೋಗಿ ಭವ. ಬಾಬಾ ವರದಾನ ಹೇಳ್ತಾ ಇದ್ದಾರೆ, ಮರ್ಜೀವ ಜನ್ಮದ ಸ್ಮೃತಿಯಿಂದ ಸರ್ವ ಕರ್ಮ ಬಂಧನಗಳನ್ನು ಸಮಾಪ್ತಿ ಮಾಡುವಂತಹ ಕರ್ಮಯೋಗಿ ಆಗಿರಿ. ಸ್ಲೋಗನ್, ಸಮಯ ಕಿ ಸಮೀಪತಾ ಕಾ ಫೌಂಡೇಶನ್ ಹೇ ಬೇಹದ್ ಕಿ ವೈರಾಗ್ಯ ವೃತ್ತಿ. ಸಮಯದ ಸಮೀಪತೆಯ ಫೌಂಡೇಶನ್ ಆಗಿದೆ ಬೇಹದ್ದಿನ ವೈರಾಗ್ಯದ ವೃತ್ತಿ. ಅಚ್ಚಾ, ಓಂ ಶಾಂತಿ.